ನಮಸ್ಕಾರ. ನಾನು ಹಿತಚಿಂತನ ಪಬ್ಲಿಕ್ ಸ್ಕೂಲ್ ಶಾಲೆಯ ಪ್ರಿನ್ಸಿಪಲ್ಲು. ನಾವು ಈ ಬೇಸಿಗೆ ಶಿಬಿರ ಉಚಿತವಾಗಿ ಮಾಡ್ತಾ ಇದ್ದೇವೆ. ಅದರ ಉದ್ದೇಶ ಏನಂತಂದರೆ, ಬೇರೆ ಬೇರೆ ಶಾಲೆ ಮಕ್ಕಳು ಸುಮ್ಮನೆ ಬೇಸಿಗೆಯಲ್ಲಿ ಅವರ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ತಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ನಾವು ಈ ಬೇಸಿಗೆ ಶಿಬಿರವನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ. ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅವರು ಆಟದ ಜೊತೆಗೆ ಪಾಠ, ನಮ್ಮಲ್ಲಿ ಅಬ್ಯಾಕಸ್ಸು, ಮ್ಯೂಸಿಕ್ಕು, ಡಾನ್ಸು ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟು, ಸಂಗೀತ ಇವೆಲ್ಲವನ್ನು ಉಚಿತವಾಗಿ ನಾವು ಮಾಡ್ತಾ ಇದ್ದೇವೆ. ಅದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಿಬಿರದ ಉದ್ದೇಶವೇ ಮಕ್ಕಳಲ್ಲಿ ಒಂದು ಮಾನಸಿಕ ಬೆಳವಣಿಗೆಯ ಜೊತೆಗೆ ತಮ್ಮ ದೈಹಿಕ ಬೆಳವಣಿಗೆನೂ ಆಗಬೇಕು. ಈಗಿನ ಕಾಲದಲ್ಲಿ ಎಲ್ಲರೂ ಬರೀ ಮೊಬೈಲು ಅದು ಇದು ಅಂದ್ಕೊಂಡು ದೈಹಿಕ ಚಟುವಟಿಕೆಗಳಂತೂ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಬೇಸಿಗೆ ಶಿಬಿರದಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಸ್ವಿಮ್ಮಿಂಗ್ ಆಗಲಿ, ಆಮೇಲೆ ಅವ್ರಿಗೆ ಸಂಗೀತವಾಗಲಿ, ಡಾನ್ಸ್ ಆಗಲಿ, ಎರೋಬಿಕ್ಸ್ ಆಗಲಿ, ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ಈ ಎಲ್ಲವನ್ನೂ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಈ ಶಿಬಿರದಿಂದ ಮಕ್ಕಳಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ನಾವು ಕಾಣಬಹುದು ಅಂತ ನನ್ನ ಸದುದ್ದೇಶ. ಯಾಕಂತಂದರೆ ಅವರು ಮಕ್ಕಳು ತಮ್ಮ ಮನೆಯಲ್ಲಿ ಕೇವಲ ಈ ಮೊಬೈಲ್ ಸಂಗಡ ಆಟ ಆಡೋದು ಅಥವಾ ಬಿಸಿಲಿನಲ್ಲಿ ಆಟ ಆಡೋದು ಅಥವಾ ಅಂಥದ್ದಿಂಥ ತಿನ್ನೋದಕ್ಕಿಂತ ಅವರು ಇಲ್ಲಿ ಬಂದು ಅಟ್ಲೀಸ್ಟ್ ಆಟದ ಜೊತೆಗೆ ಪಾಠದ ಸ್ವಲ್ಪ ಮಟ್ಟಿಗೆ, ಆಮೇಲೆ ಇಲ್ಲಿ ಅವರಿಗೆ ಸ್ಕೂಲಿನ ವಾತಾವರಣ ತಪ್ಪಬಾರದು. ಈ ಬೇಸಿಗೆ ಶಿಬಿರದಲ್ಲಿ ಅಂತ ಮತ್ತೆ ಜೂನ್ದಲ್ಲಿ ಹೋಗಬೇಕಂದ್ರೆ ಮಕ್ಕಳಿಗೆ ಅವರಿಗೆ ಸ್ವಲ್ಪ ಹಿಂಜರಿತಾರೆ ಮಕ್ಕಳು. ಅದು ನಾವು ಆ ಟ್ರ್ಯಾಕನ್ನು ತಪ್ಪಿಸಬಾರ್ದು ಅಂಥೇಳಿ ಈ ಬೇಸಿಗೆ ಶಿಬಿರದ ಉದ್ದೇಶವಾಗಿರುತ್ತದೆ. ಈ ಬೇಸಿಗೆ ಶಿಬಿರದಿಂದ ಅವರಿಗೆ ಒಂದು ಮಾನಸಿಕ ಬೆಳವಣಿಗೆಯ ಜೊತೆಗೆ ಅವರಲ್ಲಿ ಒಂದು ಸಾಂಪ್ರದಾಯಿಕ ಬೆಳವಣಿಗೆನೂ ಆಗ್ತದೆ. ಸಾಂಪ್ರದಾಯಿಕ ಬೆಳವಣಿಗೆ ಅಂದರೆ ಗುರು ಹಿರಿಯರಿಗೆ ಗೌರವ ಕೊಡೋದು, ಅಥವಾ ಈಗ ಶ್ಲೋಕ ಪಠಣೆ ಆಗಲಿ, ಅಥವಾ ದೇವರ ಪೂಜೆ ಆಗಲಿ, ದೇವರ ನಾಮಸ್ಮರಣೆ ಆಗಲಿ, ಇವೆಲ್ಲವೂ ನಾವು ಹೇಳ್ಕೊಡ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ನಾವು ಮತ್ತೊಂದು ಸರಿ ಪುನಃ ತಮ್ಮಲ್ಲಿ ಬೇಡ್ಕೊಳ್ಳೋದೇನಂತಂದರೆ, ದಯವಿಟ್ಟು ಈ ಸದಾವಕಾಶವನ್ನು ಎಲ್ಲರೂ ತಾವು ಪಡೆದುಕೊಳ್ಬೇಕು. ಪಾಲಕರಿಗೂ ನಾನು ವಿನಂತಿಸ್ಕೊಳ್ತೇನೆ ಏನೆಂದರೆ, ದಯವಿಟ್ಟು ಇದರ ಸದಾವಕಾಶ ನಿಮ್ಮ ಮಕ್ಕಳಿಗೆ ಆಗಲಿ, ಬರೀ ಕೇವಲ ವೆಸ್ಟರ್ನ್ ಆಗಲಿ ಇದಂತಲ್ಲ, ನಮ್ಮ ಹಿಂದಿನಿಂದ ಬಂದಂಥ ಧರ್ಮ, ಗುರು ಹಿರಿಯರಿಗೆ ಗೌರವ ಕೊಡೋದು, ಆಮೇಲೆ ಸಂಪ್ರದಾಯ ಅಂದರೆ ಏನು, ಶಿಷ್ಟಾಚಾರ ಅಂದರೆ ಏನು, ಇವೆಲ್ಲವನ್ನು ನಾವು ಹೇಳ್ಕೊಡ್ತೇವೆ. ಇನ್ನೂ ಮಕ್ಕಳು ಎಲ್ಲರೂ, ಈ ಸುತ್ತಮುತ್ತಲಿನ ಎಲ್ಲ ಮಕ್ಕಳು, ಎಲ್ಲ ಶಾಲೆಯ ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಉಚಿತವಾಗಿ. ಆಮೇಲೆ ಇದು 9:30ಯಿಂದ 1 ಗಂಟೆಯವರೆಗೂ ಇರ್ತದೆ. ಇದು ಎಲ್ಲರೂ ಇದರ ಸದಾವಕಾಶವನ್ನು ಪಡೆದುಕೊಂಡು ಎಲ್ಲರೂ ತಮ್ಮ ಮಕ್ಕಳಿಗೆ ಕಳಿಸ್ಕೊಡ್ಬೇಕು ಅಂಥೇಳಿ ನಾನು ಪಾಲಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ.